ಕೊನೆಯದಾಗಿ ಕೇರಳದ ಮಡಾಯಿಕಾವು ಭಗವತಿಯ ದರ್ಶನ ಮಾಡಿದ್ರು ದಾಸ. ಅಲ್ಲಿ ಶತ್ರು ಸಂಹಾರ ಪೂಜೆ ಮಾಡಿಸಿದ್ರು. ಇದೀಗ ಕೇರಳದ ಮತ್ತೊಂದು ಶಕ್ತಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಯಾವುದು ಆ ಟೆಂಪಲ್, ಆ ದೇವಾಲಯದ ಮಹತ್ವವಾದರೂ ಏನು, ಆ ಕುರಿತಂತಹ ಒಂದು ಸ್ಪೆಷಲ್ ರಿಪೋರ್ಟ್ ಇಲ್ಲಿದೆ. ದಾಸ ದರ್ಶನ್ ದೈವ ಬಲದಿಂದಲೇ ಕೊಂಚ ಸುಧಾರಿಸಿಕೊಂಡಿದ್ದಾರೆ. ಅವರ ಕಷ್ಟಗಳೆಲ್ಲ ಕಳೆದು ಕೆಟ್ಟ ದಿನಗಳು ದೂರವಾಗಿ ಸಹಜ ಸ್ಥಿತಿಗೆ ಅವರ ಲೈಫು ಮರಳ್ತಾ ಇದೆ. ಕಳೆದ ವರ್ಷ ಈ ಸಮಯದಲ್ಲಿ ದರ್ಶನ್ ಅತಿ ಕೆಟ್ಟ ದಿನಗಳನ್ನ ಎದುರಿಸ್ತಾ ಇದ್ರು. ರೇಣುಕಾಸ್ವಾಮಿ ಕೊಲೆಯ ಆರೋಪದಲ್ಲಿ ಕಂಬಿಗಳ ಹಿಂದೆ ಕೂತು ಇದೇನಾಯ್ತು ದೇವ ಮಾದೇವ ಅಂತ ಆ ದೇವರಿಗೆ 100 ಪ್ರಶ್ನೆಗಳನ್ನ ಹಾಕ್ತಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಬಾಕ್ಸ್ ಆಫೀಸ್ ಸುಲ್ತಾನ ಅಂತ ಕರೆಸಿಕೊಂಡಿದ್ದ ಅಭಿಮಾನಿಗಳ ದಾಸನಿಗೆ ಕಳೆದ ಜೂನ್ನಲ್ಲಿ ಆವರಿಸಿಕೊಂಡಿದ್ದ ಕೆಟ್ಟ ದಿನಗಳು ದೂರವಾಗುವುದಕ್ಕೆ ನೆರವಾಗಿದ್ದೆ ನಂಬಿದ ದೇವರುಗಳು ಅಂತಲೇ ಹೇಳಲಾಗುತ್ತೆ. ತಮಗಿರುವ ದೇವರ ಬಲದ ಜೊತೆಗೆ ಪತ್ನಿಯ ಪೂಜೆ, ಅಭಿಮಾನಿಗಳ ಮನಪೂರ್ವಕ ಹಾರೈಕೆ ಎಲ್ಲವೂ ದರ್ಶನ್ರನ್ನ ಈ ಹಂತಕ್ಕೆ ತಂದು ನಿಲ್ಲಿಸಿದೆ. ಮೈಸೂರಿನ ಚಾಮುಂಡಿ ತಾಯಿಯ ಈ ಪರಮ ಭಕ್ತ ಇದೀಗ ದಕ್ಷಿಣ ಕಾಶಿಗೆ ಭೇಟಿ ನೀಡಿದ್ದು ಪತ್ನಿ ವಿಜಯಲಕ್ಷ್ಮಿ ಉತ್ತರದ ಕಾಶಿಗೆ ಹೋಗಿ ಬಂದ ತಿಂಗಳೊಳಗೆ ಶಿವನ ಸಾನ್ನಿಧ್ಯಕ್ಕೆ ಭೇಟಿ ನೀಡಿದ್ದಾರೆ. ದರ್ಶನ್ ಜೈಲಿಂದ ಹೊರಬರುವುದಕ್ಕೆ ಕಾರಣ ಪತ್ನಿಯ ಪೂಜಾ ಫಲ. ಕೊಲ್ಲೂರು ಮೂಕಾಂಬಿಕಾ ಸನ್ನಿಧಿಯಲ್ಲಿ ನವಚಂಡಿಕಾ ಯಾಗ, ಬೆಟ್ಟದ ತಾಯಿಗೆ ಕಟ್ಟಿಕೊಂಡ ಹರಕೆ, ಬನಶಂಕರಿ ತಾಯಿಗೆ ಅಮಾವಾಸ್ಯೆಯಂದು ಪೂಜೆ, ಉತ್ತರ ಭಾರತದ ಕಾಮಾಕ್ಷಿಯ ದರ್ಶನ. ಇದಿಷ್ಟರ ನಡುವೆ ಬೆಂಗಳೂರು ತಾಯಿ ಅಣ್ಣಮ್ಮನಿಗೆ ಹರಕೆ. ಇದೆಲ್ಲದರ ನಡುವೆ ಕೇರಳದ ಮಡಾಯಿಕಾವು ಭದ್ರಕಾಳಿ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ದರ್ಶನ. ಇದಷ್ಟು ದರ್ಶನ್ಗಿರುವ ದೈವ ಬಲಕ್ಕಿರುವ ಉದಾಹರಣೆ ಅಂತಲೇ ಹೇಳಬಹುದು. ಇದೀಗ ದರ್ಶನ್ ಮತ್ತೊಂದು ಪವಾಡಗಳಿಗೆ ಹೆಸರುವಾಸಿಯಾಗಿರೋ ದಕ್ಷಿಣ ಕಾಶಿ ಅಂತಲೇ ಕರೆಯಲ್ಪಡುವ ಕೇರಳ ಜಿಲ್ಲೆಯ ಕೊಟ್ಟೆಯೂರು ಶಿವನ ದೇವಾಲಯಕ್ಕೆ ಭೇಟಿ ನೀಡಿ ಶಿವನ ಮುಂದೆ ಮಂಡಿಯೂರಿ ಕೂತು ತಮ್ಮ ನೋವನ್ನೆಲ್ಲ ಹೇಳಿಕೊಂಡಿದ್ದಾರೆ. ಇನ್ನು ಮುಂದೆ ಎಲ್ಲವೂ ಒಳ್ಳೆಯದೇ ಆಗಲಿ ಅಂತ ಬೇಡಿಕೊಂಡಿದ್ದಾರೆ. ಅಷ್ಟಕ್ಕೂ ಈ ದೇವಾಲಯದ ವಿಶೇಷತೆ ಏನು, ಈ ದೇವರ ದರ್ಶನ ಪಡೆಯುವುದಕ್ಕೆ ಕಾರಣವೇನು ಅಂದ್ರೆ ಭಾರತದ ಅತ್ಯಂತ ಪುರಾತನ ಹಾಗೂ ಪವಿತ್ರ ಕ್ಷೇತ್ರಗಳ ಪೈಕಿ ಕೇರಳದ ಕೊಟ್ಟೆಯೂರು ಶಿವ ದೇವಸ್ಥಾನವೂ ಒಂದು. ದಕ್ಷಿಣ ಕಾಶಿ ಅಂತ ಕರೆಯಲ್ಪಡುವ ಈ ದೇವಸ್ಥಾನ ತೆರೆದಿರೋದು ವರ್ಷಕ್ಕೆ 30 ದಿನಗಳು ಮಾತ್ರ. ಇದು ಶಿವ ತಪಸ್ಸು ಮಾಡಿದ ಪುಣ್ಯ ಸ್ಥಳ ಎಂಬ ನಂಬಿಕೆ ಕೂಡ ಇದೆ. ಪ್ರತಿ ವರ್ಷ ವೈಶಾಖ ಮಹೋತ್ಸವದ ಸಂದರ್ಭದಲ್ಲಿ ಲಕ್ಷಾಂತರ ಭಕ್ತರನ್ನ ಈ ದೇವಾಲಯ ಆಕರ್ಷಿಸುತ್ತೆ. ಇಲ್ಲಿ ವೈಶಾಖ ಮಹೋತ್ಸವ ಸುಮಾರು 28 ದಿನಗಳವರೆಗೆ ನಡೆಯುತ್ತೆ. ಈ ವರ್ಷದ ಜೂನ್ 8ರಿಂದ ಜುಲೈ 4ರವರೆಗೆ ಈ ದೇವಸ್ಥಾನ ಭಕ್ತರಿಗಾಗಿ ತೆರೆದಿದೆ. ಇಂತಹ ಸುಸಂದರ್ಭದಲ್ಲಿ ಕೊಟ್ಟಿಯೂರು ಶಿವ ದೇಗುಲಕ್ಕೆ ದರ್ಶನ್ ಭೇಟಿ ನೀಡಿದ್ದಾರೆ. ನೀರಿನಲ್ಲಿ ನಡೆದುಕೊಂಡು ಹೋಗಿ ದೇವರ ದರ್ಶನ ಪಡೆದ ದರ್ಶನ್ಗೆ ನಟ ಧನ್ವೀರ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಕೆಲ ತಿಂಗಳ ಹಿಂದೆ ಕೇರಳದ ಮಡಾಯಿಕಾವು ಭದ್ರಕಾಳಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು. ಶೂಟಿಂಗ್ ನೆಪ ಹೇಳಿ ಜಾಮೀನು ಪಡೆದು ಇದೀಗ ತಮ್ಮ ವೈಯಕ್ತಿಕ ಕಾರಣಗಳಿಗೆ ಜಾಮೀನನ್ನ ಬಳಸಿಕೊಳ್ತಿದ್ದಾರೆ ದರ್ಶನ್ ಅಂತ ಕೋರ್ಟ್ಗೆ ಅರ್ಜಿ ಕೂಡ ಹಾಕಲಾಗಿತ್ತು. ಇದಾದ ನಂತರ ಡೆವಿಲ್ ಸಿನಿಮಾದ ಶೂಟಿಂಗ್ ಆಗಿ ರಾಜಸ್ಥಾನ, ಜೈಪುರಕ್ಕೆ ಹೋಗಿ ಶೂಟಿಂಗ್ ಅನ್ನ ಮುಗಿಸಿ ಬಂದಿದ್ರು. ಇದೀಗ ದುಬೈಗೆ ಹೋಗೋಕೆ ಸಕಲ ತಯಾರಿ ಮಾಡಿಕೊಂಡಿರೋ ದರ್ಶನ್ ಶೂಟಿಂಗಿಗೂ ಮುನ್ನ ಕೇರಳದ ಕೊಟ್ಟೆಯೂರು ಶಿವನ ದರ್ಶನ ಪಡೆದಿದ್ದಾರೆ. ಈ ಹಿಂದೆ ಅಂದ್ರೆ ಕಳೆದ ವಾರ ಪತಿಗಾಗಿ ವಿಜಯಲಕ್ಷ್ಮಿ ಕಾಶಿ ವಿಶ್ವನಾಥನ ಸನ್ನಿಧಿಗೂ ಭೇಟಿ ನೀಡಿ ದೇವರ ರಕ್ಷೆ ನೀಡಿದ್ರು. ಇದೀಗ ಪತಿ ಪತ್ನಿ ಇಬ್ಬರೂ ಸೇರಿ ದಕ್ಷಿಣ ಕಾಶಿಗೆ ಭೇಟಿ ನೀಡಿದ್ದು ಡೆವಿಲ್ ಸಿನಿಮಾ ಶೂಟಿಂಗ್ ಸರಾಗವಾಗಿ ನಡೆದು ಬೆನ್ನು ನೋವು ಗುಣಮುಖವಾಗೋದ್ರಲ್ಲಿ ಸಂಶಯವೇ ಇಲ್ಲ. ಒಟ್ನಲ್ಲಿ ದಾಸ ಮಡಾಯಿಕಾವು ಭದ್ರಕಾಳಿ ದರ್ಶನ ಪಡೆದು ಬಂದಾಗ ಅಭಿಮಾನಿಗಳೆಲ್ಲರೂ ಕೂಡ ದರ್ಶನ್ ಹೋಗಿ ಬಂದ ಜಾಗ ಅಂತ ಮುಗಿಬಿದ್ದು ದರ್ಶನ ಪಡೆದ್ರು. ಈಗ ವರ್ಷದಲ್ಲಿ ಕೇವಲ 28 ದಿನಗಳು ತೆರೆಯೋ ಈ ಜಾಗಕ್ಕೆ ಇನ್ನೆಷ್ಟು ಮಂದಿ ಭೇಟಿ ನೀಡ್ತಾರೋ ಕಾದು ನೋಡಬೇಕಿದೆ.